ಈಗ ಬಿಡ್ತಿನಲ್ಲಿ ನಮ್ಮ ಕೆಂಚಗಾರನಹಳ್ಳಿ ಮತ್ತು ಬೈರಮಂಗಲ ಎರಡು ಪಂಚಾಯಿತಿಗಳಲ್ಲಿ ರೆವಿನ್ಯೂ ಗ್ರಾಮ ಸುಮಾರು 9 ರೆವಿನ್ಯೂ ಗ್ರಾಮ 26 ಹಳ್ಳಿಗಳು ಬರ್ತದೆ. ಇಲ್ಲಿ ಏನಾಗಿದೆ, ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ರೈತರ ಭಾವನೆಗಳ ವಿರುದ್ಧವಾಗಿ ಹೋಗ್ತಕ್ಕಂಥ ಪ್ರಯತ್ನಗಳು ಸರ್ಕಾರ ಏನು ಮಾಡ್ತಾ ಇದೆ, ರೈತರ 80% ಜನ ಒಪ್ಪಿಗೆ ತೊಗೊಂಬಿಟ್ಟಿದ್ದೀವಿ, ಪಡ್ಕೊಂಡಿದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ, ಈಗಾಗಲೇ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ತಪ್ಪು ಸುಳ್ಳು ಮಾಹಿತಿಗಳು, ಸುಳ್ಳು ಸುದ್ದಿಗಳನ್ನ ಓಡಿಸ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ. ಇವತ್ತು ತಾವೇ ಹೇಳ್ದಂಗೆ JMC ಮಾಡುವ ಒಂದು ವೇಳೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ರೈತರು ಆಕ್ರೋಶಭರಿತವಾಗಿ ವ್ಯಕ್ತಪಡಿಸಿದ್ದಾರೆ ಅವ್ರ ಭಾವನೆಗಳನ್ನ. ಇದಕ್ಕೆ ಕಾರಣ ಯಾರು? ರೈತರು 90% 95% ಜನ ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಇದು ಭಾಳ ಸ್ಪಷ್ಟ, ಅಲ್ಲಿರ್ತಕ್ಕಂಥ ನೈಜ ಸತ್ಯಾಂಶ ಇದು. ಆದರೆ ಇವೆಲ್ಲವನ್ನು ಗಾಳಿಗೆ ತೂರಿ ಅಲ್ಲಿ ರಿಯಲ್ ಎಸ್ಟೇಟು ದಂಧೆ ಮಾಡ್ತಕ್ಕಂಥದ್ದಕ್ಕೆ, ಅಲ್ಲಿಂದ ಒಂದು 35-40 ಸಾವಿರ ಹಣ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಲ್ಲಿ ಇತ್ತೀಚೆಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಕೂತಿರ್ತಕ್ಕಂಥವರು ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿ ಏನಿದೆ, ಇದು ಅತ್ಯಂತ ಖಂಡನೀಯ. ಇಲ್ಲಿ ಸ್ವಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಪ್ರತಿಷ್ಠೆನ ಬದಿಗಿಟ್ಟು ರೈತರ ಭಾವನೆಗಳ ಜೊತೆ ಚಲ್ಲಾಟ ಆಡ್ದಿರಾ ಅವರ ಎದೆ ಮೇಲೆ ಮರಣ ಶಾಸನವನ್ನು ಬರೀತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ. ಮೊದಲು ಇವೆಲ್ಲವನ್ನು ಬಿಟ್ಟು ರೈತರ ನಿಜವಾದ ಸಂಕಷ್ಟ ಕೇಳಬೇಕು. ಯಾಕೆಂದರೆ ಅಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಭಾಳ ಜನ ಇದ್ದಾರೆ. ಅಲ್ಲಿ 1 ಎಕರೆಗಿಂತ ಕಮ್ಮಿ ಜಮೀನನ್ನು ಇಟ್ಕೊಂಡಿರ್ತಕ್ಕಂಥ ಭೂಮಾಲೀಕರು. ಅಲ್ಲಿ ಹೈನುಗಾರಿಕೆ ಮಾಡ್ತಾರೆ, ತೋಟಗಾರಿಕೆ ಮಾಡ್ತಾರೆ, ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಲಕ್ಷಾಂತರ ಗಿಡ ಮರಗಳು ಕೂಡ ಪರಿಸರ ಹಾನಿ ಆಗ್ತಕ್ಕಂಥದ್ದು ಇದರೊಳಗಡೆ ಆಗ್ತದೆ. ಈಗ ಬಿಡ್ತಿನಲ್ಲಿ ನಮ್ಮ ಕೆಂಚಗಾರನಹಳ್ಳಿ ಮತ್ತು ಬೈರಮಂಗಲ ಎರಡು ಪಂಚಾಯಿತಿಗಳಲ್ಲಿ ರೆವಿನ್ಯೂ ಗ್ರಾಮ ಸುಮಾರು 9 ರೆವಿನ್ಯೂ ಗ್ರಾಮ 26 ಹಳ್ಳಿಗಳು ಬರ್ತದೆ. ಇಲ್ಲಿ ಏನಾಗಿದೆ, ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ರೈತರ ಭಾವನೆಗಳ ವಿರುದ್ಧವಾಗಿ ಹೋಗ್ತಕ್ಕಂಥ ಪ್ರಯತ್ನಗಳು ಸರ್ಕಾರ ಏನು ಮಾಡ್ತಾ ಇದೆ, ರೈತರ 80% ಜನ ಒಪ್ಪಿಗೆ ತೊಗೊಂಬಿಟ್ಟಿದ್ದೀವಿ, ಪಡ್ಕೊಂಡಿದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ, ಈಗಾಗಲೇ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ತಪ್ಪು ಸುಳ್ಳು ಮಾಹಿತಿಗಳು, ಸುಳ್ಳು ಸುದ್ದಿಗಳನ್ನ ಓಡಿಸ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ. ಇವತ್ತು ತಾವೇ ಹೇಳ್ದಂಗೆ JMC ಮಾಡುವ ಒಂದು ವೇಳೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ರೈತರು ಆಕ್ರೋಶಭರಿತವಾಗಿ ವ್ಯಕ್ತಪಡಿಸಿದ್ದಾರೆ ಅವ್ರ ಭಾವನೆಗಳನ್ನ. ಇದಕ್ಕೆ ಕಾರಣ ಯಾರು?